श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 4 ಜ್ಞಾನ ಕರ್ಮ ಸನ್ಯಾಸ ಯೋಗ ಸಂಪುಟ 40 वाचूनी ज्ञानाची गोठी कायसी परीते आस्थाहीन धरी मानसी तरी तो संशय रूप हुताशी पडिला जाण। ಹೋಗಲಿ ಬಿಡಲಿ ಕೇವಲ ಜ್ಞಾನದ ಚರ್ಚೆಯನ್ನು ಹೊಂದಿರದಿದ್ದರೆ ಅದರ ಆಸ್ಥೆಯನ್ನು ಸಂಶಯವೆಂಬ ಅಗ್ನಿಯಲ್ಲಿ ಅವನು ಬಿದ್ದಿರುವನೆಂದು ತಿಳಿಯಿರಿ। ಕೇವಲ ಜ್ಞಾನದ ಚರ್ಚೆ ಹೋಗಲಿ ಬಿಡಿರಿ, ಒಂದು ವೇಳೆ ಅದರ ಆಸ್ಥೆಯನ್ನು ಹೊಂದಿರದಿದ್ದರೆ ಅವನು ಸಂಶಯವೆಂಬ ಅಗ್ನಿಯಲ್ಲಿ ಬಿದ್ದಿರುವನೆಂದು ತಿಳಿಯಿರಿ। जे अमृत ही परी नावडे ऐसे सावियाची आरोचकू जय पडे तै मरण आले असे पुढे जाणो ಏಕಿ। ಅಮೃತವು ಸೇರದಂತಿಹದು ಸ್ವಭಾವತಃ ಅರುಚಿ ನಿರ್ಮಾಣವಾಗುವುದು, ಆಗ ಮರಣ ಬಂದಿರುವುದೆಂದು ತಿಳಿಯಬೇಕು। ಒಬ್ಬ ಮನುಷ್ಯನಿಗೆ ಅಮೃತವೂ ಸೇರದಂಥ ಸ್ವಾಭಾವಿಕ ರುಚಿ ನಿರ್ಮಾಣವಾಯಿತೆಂದರೆ ಆಗ ಮರಣ ಬಂದಿರುವುದೆಂದು ತಿಳಿಯಬೇಕು। ತೈಸಾ ವಿಷಯ ಸುಖೇ ರಂಜೆ जो ज्ञाने सीची माजे तो संशय अंगीकारिजे ಏಥ ಭ್ರಾಂತಿ ನಾಹಿ। ಅದರಂತೆ ವಿಷಯ ಸುಖದಲ್ಲಿ ರಂಜಿಸುವವನು ಜ್ಞಾನದ ವಿಷಯದಲ್ಲಿ ದುರ್ಲಕ್ಷನು ಸಂಶಯಗ್ರಸ್ತನಾಗಿರುವನು ಎಂಬುದರಲ್ಲಿ ಭ್ರಾಂತಿಯೇ ಇಲ್ಲ। ಅದರಂತೆ ವಿಷಯ ಸುಖದಲ್ಲಿ ರಂಜಿಸುವವನು ಹಾಗೂ ಜ್ಞಾನದ ವಿಷಯದಲ್ಲಿ ದುರ್ಲಕ್ಷ್ಯವುಳ್ಳವನು ಸಂಶಯಗ್ರಸ್ತನಾಗಿರುವನು ಎಂಬುದರಲ್ಲಿ ಸಂಶಯವೇ ಇಲ್ಲ। ಮಗ ಸಂಶಯಿ ಜರಿ ಪಡಿಲಾ तरी निभ्रांत जाणे नासला तो ऐहिಕ ಪರತ್ರ ಮುಖಲಾ ತುಖಾಸಿಗ। ಈ ರೀತಿ ಸಂಶಯದಲ್ಲಿ ಬಿದ್ದವನು ನಿಶ್ಚಯವಾಗಿ ನಾಶ ಹೊಂದುವನು, ಇಹಪರಗಳಲ್ಲಿಯ ಸುಖವನ್ನು ಕಳೆದುಕೊಳ್ಳುವನು। ಈ ರೀತಿ ಸಂಶಯದಲ್ಲಿ ಬಿದ್ದವನು ನಿಶ್ಚಯವಾಗಿ ನಾಶ ಹೊಂದುವನು, ಅಷ್ಟೇ ಅಲ್ಲದೆ ಇಹಪರಗಳಲ್ಲಿಯ ಸುಖವನ್ನೂ ಕಳೆದುಕೊಳ್ಳುವನು। ಜಯ ಕಾಳಜ್ವರು ಆಂಗಿ ಬಾಣೆ ತೋ ಶೀತೋಷ್ಣೆ ಜೈಸಿ ನೇಣೆ ಆಗಿ ಆಣಿ ಚಾಂದಿಣೆ ಸರಿಸೇ ಚಿಮಾನಿ। ವಿಷಮಜ್ವರವಾದವನು ಶೀತೋಷ್ಣ ತಿಳಿಯಲಾರನು, ಬೆಂಕಿ ಹಾಗೂ ಬೆಳದಿಂಗಳನ್ನು ಸಮಾನವೆಂದೇ ತಿಳಿಯುವನು। ವಿಷಮಜ್ವರನಾದವನು ಶೀತೋಷ್ಣಗಳನ್ನು ತಿಳಿಯಲಾರನು, ಬೆಂಕಿ ಹಾಗೂ ಬೆಳದಿಂಗಳಗಳನ್ನು ಸಮಾನವೆಂದೇ ತಿಳಿಯುವನು। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।